ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಹರ್ಷವರ್ಧನ್ ಶೀಲ್ವಂತ್. ಮುಖ್ಯಾಂಶಗಳು. ವಿಧಾನಮಂಡಲದ ಬಜೆಟ್ ಅಧಿವೇಶನ ಅನಿರ್ದಿಷ್ಟಾವಧಿಗೆ ಮುಂದೂಡಿಕೆ. ರಾಜ್ಯದ ಗಂಭೀರ ಸಮಸ್ಯೆಗಳಿಗೆ ವಿಪಕ್ಷ ಅಧಿವೇಶನದಲ್ಲಿ ಧ್ವನಿಯಾಗಿದೆ. ಆರ್ ಅಶೋಕ್. ಹಾವೇರಿ ಜಿಲ್ಲೆ ಕಡಹಳ್ಳಿ ಸಿರಿಧಾನ್ಯ ಸಮುದಾಯ ಬೀಜ ಬ್ಯಾಂಕ್ನಿಂದ ಜವಾರಿ ತಳಿ ಅಪರೂಪದ ಬೀಜಗಳ ಸಂರಕ್ಷಣೆ. ನಾಡಿನಾದ್ಯಂತ ಇಂದು ಶ್ರೀರಾಮ ಜನ್ಮದಿನೋತ್ಸವದ ಸಂಭ್ರಮ, ಗಣ್ಯರ ಶುಭಾಶಯ. ಈಗ ವಾರ್ತೆಗಳ ವಿವರ. ಈ ತಿಂಗಳ 6ನೇ ತಾರೀಖು ಸಮಾವೇಶಗೊಂಡ ವಿಧಾನಮಂಡಲದ ಬಜೆಟ್ ಅಧಿವೇಶನ ನಿನ್ನೆಯ ಕಲಾಪ ಪೂರ್ಣಗೊಳ್ಳುತ್ತಿದ್ದಂತೆ ವಿಧಾನಸಭಾಧ್ಯಕ್ಷ ಯುಟಿ ಖಾದರ್ ಹಾಗೂ ವಿಧಾನ ಪರಿಷತ್ ಸಭಾಪತಿ ಬಸವರಾಜ ಹೊರಟ್ಟಿ ಉಭಯ ಸದನಗಳನ್ನು ಅನಿರ್ದಿಷ್ಟಾವಧಿಗೆ ಮುಂದೂಡಿದ್ದಾಗಿ ಪ್ರಕಟಿಸಿದರು. ಒಟ್ಟು 13 ದಿನಗಳಲ್ಲಿ 80 ಗಂಟೆ 10 ನಿಮಿಷಗಳ ಕಲಾಪಕ್ಕೆ ವಿಧಾನಸಭೆ ಸಾಕ್ಷಿಯಾಯಿತು. ಬಜೆಟ್ ಮೇಲೆ ನಡೆದ ಚರ್ಚೆಯಲ್ಲಿ 50 ಶಾಸಕರು ಪಾಲ್ಗೊಂಡರು. 2026-27ನೇ ಸಾಲಿನ ಆಯವ್ಯಯ ಪೂರಕ ಅಂದಾಜು ಹಾಗೂ ಬೇಡಿಕೆಗಳನ್ನು ಸದನ ಅಂಗೀಕರಿಸಿತು. ಒಟ್ಟು 12 ವಿಧೇಯಕಗಳನ್ನು ಮಂಡಿಸಲಾಯಿತು. ಆ ಪೈಕಿ 11ಕ್ಕೆ ಅಂಗೀಕಾರ ದೊರೆತಿದೆ. 2 ನಿಲುವಳಿ ಸೂಚನೆಗಳನ್ನು ಸಾರ್ವಜನಿಕ ಮಹತ್ವದ ವಿಷಯಗಳೆಂದು ಪರಿವರ್ತಿಸಿ ಚರ್ಚೆಗೆ ಅವಕಾಶ ನೀಡಲಾಗಿದೆ. 2791 ಪ್ರಶ್ನೆಗಳನ್ನು ಸ್ವೀಕರಿಸಿದ್ದು, ಬಹುತೇಕ ಉತ್ತರಗಳನ್ನು ಒದಗಿಸಲಾಗಿದೆ ಎಂದು ಉಪ ಅಧಿವೇಶನದ ಸಂಪನ್ನ ವರದಿಯನ್ನು ಸಭಾಧ್ಯಕ್ಷರು ಮಂಡಿಸಿದರು. 3 ವಾರಗಳ ವಿಧಾನಮಂಡಲ ಬಜೆಟ್ ಅಧಿವೇಶನದಲ್ಲಿ ರಾಜ್ಯದ ಗಂಭೀರ ಸಮಸ್ಯೆಗಳಿಗೆ ತಾರ್ಕಿಕ ಪರಿಹಾರ ಕಂಡುಕೊಳ್ಳುವಲ್ಲಿ ವಿಪಕ್ಷ ಗಣನೀಯ ಕಾರ್ಯ ಮಾಡಿದೆ ಎಂದು ವಿಧಾನಸಭೆ ವಿಪಕ್ಷ ನಾಯಕ ಆರ್ ಅಶೋಕ್ ಹೇಳಿದ್ದಾರೆ. ಅಧಿವೇಶನ ಅನಿರ್ದಿಷ್ಟಾವಧಿಗೆ ಮುಂದೂಡಿದ ಬಳಿಕ ಮಾತನಾಡಿದ ಅವರು, ಈ ಖಾತಾ ಲಂಚ ಪ್ರಕರಣ, ಬೆಂಗಳೂರಿನ ಜಕ್ಕೂರು ವಿಮಾನ ಹಾರಾಟ ತರಬೇತಿ ಕೇಂದ್ರ ಸ್ಥಳಾಂತರ ತಡೆ, ಅರಣ್ಯ ಭೂಮಿ ಒತ್ತುವರಿ ಸೇರಿದಂತೆ ಮೈಸೂರಿನ ಟಿ ನರಸೀಪುರ ಬಳಿಯ ರೇಷ್ಮೆ ಘಟಕವನ್ನು ಮುಚ್ಚದಂತೆ ತಡೆಯುವಲ್ಲಿ ಯಶಸ್ವಿಯಾಗಿದ್ದೇವೆ ಎಂದು ತಿಳಿಸಿದರು. ವಿಶಿಷ್ಟ ರುಚಿಯ ಮೈಸೂರು ವೀಳ್ಯದೆಲೆ ಭೌಗೋಳಿಕ ಮಾನ್ಯತೆ ಜಿಐ ಟ್ಯಾಗ್ ಪಡೆದಿದ್ದು, ಪ್ರಥಮ ಬಾರಿಗೆ ದ್ವೀಪ ರಾಷ್ಟ್ರ ಮಾಲ್ದೀವ್ಸ್ಗೆ ರಫ್ತಾಗಿದೆ. ಹೊಸದಿಲ್ಲಿಯ ಭಾರತೀಯ ಕೃಷಿ ಅನುಸಂಧಾನ ಪರಿಷತ್ ಸಂಚಾಲಿತ ಮೈಸೂರು ಜಿಲ್ಲೆ ಸುತ್ತೂರಿನ ಜೆಎಸ್ಎಸ್ ಕೃಷಿ ವಿಜ್ಞಾನ ಕೇಂದ್ರ ಮೈಸೂರು ವೀಳ್ಯದೆಲೆಯನ್ನು ಮಾಲ್ದೀವ್ಸ್ ಗ್ರಾಹಕರಿಗೆ ತಲುಪಿಸುವಲ್ಲಿ ಗಮನಾರ್ಹ ಕೆಲಸ ಮಾಡಿದೆ. ಆಕಾಶವಾಣಿಯ ಬಹುಶ್ರುತ ಮನ್ ಕಿ ಬಾತ್ನ ಕಳೆದ 131ನೇ ಸಂಚಿಕೆಯಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಮೈಸೂರು ವೀಳ್ಯದೆಲೆ, ನಂಜನಗೂಡು ರಸಬಾಳೆ ಹಾಗೂ ವಿಜಯಪುರದ ಇಂಡಿ ನಿಂಬೆಹಣ್ಣಿನ ಬಗ್ಗೆ ವಿಶೇಷವಾಗಿ ಪ್ರಸ್ತಾಪಿಸಿದ್ದರು. कर्नाटका के नंजनगुड़ केले, मैसूरू पान के पत्ते और इंडी नींबू को मालदीव भेजा गया। ये उत्पाद अपने स्वाद और गुणवत्ता के लिए जाने जाते हैं और इन्हें जीआई टैग भी मिला है। आज का किसान क्वालिटी भी चाहता है, क्वांटिटी भी बढ़ा रहा है और अपनी पहचान भी बना रहा है. ಮೈಸೂರು ಜಿಲ್ಲೆ ನಂಜನಗೂಡು ತಾಲೂಕಿನ ಕುರಹಟ್ಟಿ ಗ್ರಾಮದ ಕೆಎಂ ಶಿವರಾಜು ಹಾಗೂ ರವೀಶ್ ನಾಗಪ್ಪ ಅವರು ಬೆಳೆದ 35 ಕಿಲೋ ವೀಳ್ಯದೆಲೆಯನ್ನು ಏಜೆಂಟ್ ಇಮ್ರಾನ್ ಪಾಷಾ ಮೂಲಕ ಮಾಲ್ದೀವ್ಸ್ಗೆ ರಫ್ತು ಮಾಡಲಾಗಿದೆ. ಮಾಲ್ದೀವ್ಸ್ ಗ್ರಾಹಕರಿಂದ ಉತ್ತಮ ಪ್ರತಿಕ್ರಿಯೆ ಹಾಗೂ ಅತ್ಯುತ್ತಮ ದರ ಬೆಳೆಗಾರರಿಗೆ ದೊರೆತಿದೆ. ಈ ಕುರಿತು ಪ್ರದೇಶ ಸಮಾಚಾರಕ್ಕಾಗಿ ಮಾಹಿತಿ ನೀಡಿದ್ದಾರೆ ಸುತ್ತೂರಿನ ಜೆಎಸ್ಎಸ್ ಕೃಷಿ ವಿಜ್ಞಾನ ಕೇಂದ್ರದ ಮುಖ್ಯಸ್ಥ ಬಿಎನ್ ಜ್ಞಾನೇಶ್. ಮೈಸೂರು ವೀಳ್ಯದೆಲೆ ಜನವರಿ 15ರಂದು ಮಾಲ್ಡೀವ್ಸ್ಗೆ ರಫ್ತಾಯಿತು. ಇದೊಂದು ಐತಿಹಾಸಿಕ ಕ್ಷಣ. ಯಾಕೆ ಅಂದ್ರೆ ನಮ್ಮ ಈ ಭೌಗೋಳಿಕ ಬೆಳೆ ಮೈಸೂರಿನ ಆಗಿರೋದ್ರಿಂದ 2006ರಲ್ಲಿ ಭೌಗೋಳಿಕ ಮಾನ್ಯತೆ ಪಡೆದಿದೆ, ರಫ್ತಾಗಿರಲಿಲ್ಲ. ವಿಶೇಷತೆ ಏನಪ್ಪಾ ಅಂದ್ರೆ ಮೈಸೂರು ವೀಳ್ಯದೆಲೆ ಮುಖ್ಯವಾಗಿ ಇದು ಆಂಟಿ ಆಕ್ಸಿಡೆಂಟ್ಸ್ ಇಂದ ಕೂಡಿದೆ, ಜೊತೆಗೆ ಅದರಲ್ಲಿ ಆಂಟಿ ಬ್ಯಾಕ್ಟೀರಿಯಲ್ ಡೈಜೆಸ್ಟಿವ್ ಪ್ರೋಟೀನ್ಸ್ ಡೈಜೆಸ್ಟಿವ್ ಎನ್ಸೈಮ್ಸ್ ಕೂಡ ಸಾಕಷ್ಟು ಇದೆ. ಆಯುರ್ವೇದ ಗುಣ ಅಂದ್ರೆ ಆಂಟಿ ಇನ್ಫ್ಲಮೇಟರಿ, ಪೇನ್ ಆಗ್ಲಿ ನೋವಾಗ್ಲಿ ಅದು ಕೂಡ ಸಾಕಷ್ಟು ಹೆಲ್ಪ್ ಆಗುತ್ತೆ. ಸ್ಪೆಷಲ್ ಇದರದೇ ಒಂದು ವಿಶೇಷ ರುಚಿ ಇದೆ ಮತ್ತು ಅದರ ಪರಿಮಳ, ಆಮೇಲೆ ಹಸಿರು ಬಣ್ಣ. ನಮ್ಮ ಮೈಸೂರು ವೀಳ್ಯದೆಲೆ ಇನ್ನೊಂದು ಹೆಸರು ಚಿಗ್ರೆಲೆ. ಮೈಲ್ಡ್ ಸ್ಪೈಸಿ ಟೇಸ್ಟ್ ಅಂತೀವಿ, ಅಂದ್ರೆ ಪಂಜೆಂಟ್ ಅಂತ. ಅದು ಒಂದು ಬೇರೆ ಎಲೆಗಳಲ್ಲಿ ಕಾಣಿಸ್ಕೊಳ್ಳಲ್ಲ. ಕಪ್ಪು ಮಿಶ್ರಿತ ಕ್ಲೇ ಮಣ್ಣು ಇದಿದ್ರೆ ಬಹಳ ಅನುಕೂಲವಾಗಿ ಈ ನಮ್ಮ ಮೈಸೂರು ಭಾಗದಲ್ಲಿ ಬೆಳೀತಾ ಇದೆ. ಉದುಬೂರು ಹಾಗೂ ಮಾರ್ಬಳ್ಳಿ ಸುತ್ತಮುತ್ತ ಹಳ್ಳಿಗಳು ಕೂಡ ಬೆಳೀತಾ ಇದ್ದಾರೆ. ತೋಟಗಾರಿಕೆ ಇಲಾಖೆ ಸಹಾಯದಿಂದ ಹಾಗೂ ನಮ್ಮ ಐಸಿಆರ್ ಜೆಎಸ್ಎಸ್ ಕೃಷಿ ವಿಜ್ಞಾನ ಕೇಂದ್ರದ ಸಹಾಯದಿಂದ ರೈತರಲ್ಲಿ ಕನ್ಸರ್ವ್ ಮಾಡಬೇಕು ಅಂತ ಒಂದು ಅವೇರ್ನೆಸ್ ತಗೊಂಡು ಸಾಕಷ್ಟು ಎಕ್ಸ್ಪೆಂಡ್ ಆಗ್ತಿದೆ. ಮುಖ್ಯವಾಗಿ ಇದರಲ್ಲಿ ಕೊಳೆ ರೋಗ ಸಾಕಷ್ಟು ಬರುತ್ತೆ ಇರೋದ್ರಿಂದ ಟ್ರೈಕೋಡರ್ಮಾ, ಸುಡೋಮೋನಾಸ್ ಮುಂತಾದ ಬಯೋ ಫರ್ಟಿಲೈಸರ್ಸ್ ಬಯೋ ಆರ್ಗಾನಿಸಮ್ಸ್ ಕೂಡ ಕೊಡ್ತಾ ಇದ್ದೀವಿ. 125ರಿಂದ 150 ಎಕರೆಯಷ್ಟು ನಮ್ಮ ಸುತ್ತಮುತ್ತಲಿನ ಮೈಸೂರು ಭಾಗದಲ್ಲಿ ಬೆಳೆಯಲಾಗ್ತಾ ಇದೆ.
ಈಗ ಪ್ರಕಟಣೆ, ನಂತರ ಪ್ರದೇಶ ಸಮಾಚಾರ ಮುಂದುವರಿಯುವುದು. ನಮ್ಮ ಎಲ್ಲ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ. ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಂ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ. ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ ಆಕಾಶವಾಣಿ ವಾರ್ತೆ ಕನ್ನಡವನ್ನು ಅನುಸರಿಸಿ. ಮಾಹಿತಿಗಳ ಹೂರಣ, ವಾರದ ಕಾರ್ಯಕ್ರಮ, ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ ರಾತ್ರಿ 9:15 ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ಹಾವೇರಿ ಜಿಲ್ಲೆ ಶಿಗ್ಗಾಂವಿ ತಾಲೂಕು ಕಡಹಳ್ಳಿ ಗ್ರಾಮದ ಮಹಿಳಾ ಸಂಘ ಸಮುದಾಯ ಬೀಜ ಬ್ಯಾಂಕಿನ ಮೂಲಕ ಅಪರೂಪದ ದೇಸಿ ಹಾಗೂ ಜವಾರಿ ತಳಿ ಬೀಜಗಳನ್ನು ಸಂರಕ್ಷಿಸುತ್ತಿದೆ. ಸ್ಥಳೀಯ ಒಟ್ಟು 92 ಕೃಷಿಕರಿಗೆ 80ಕ್ಕೂ ಅಧಿಕ ದೇಸಿ ಬೀಜ ತಳಿಗಳನ್ನು ವಿತರಿಸಿರುವ ಸಿರಿಧಾನ್ಯ ಸಮುದಾಯ ಬೀಜ ಬ್ಯಾಂಕಿನ ಕೃಷಿಕ ಮಹಿಳೆ ಸರಿತಾ ಜಗದೀಶ್ ಮಸಳಿ ಪ್ರದೇಶ ಸಮಾಚಾರಕ್ಕಾಗಿ ಮಾಹಿತಿ ನೀಡಿದ್ದಾರೆ. ಮೂಲತಃ ಕೃಷಿ ಕುಟುಂಬದವ್ರಿಪ್ಪ ನಾವು. ಅದರ ಮೊದಲು ನಮ್ಮ ಅಜ್ಜ ಇರಬಹುದು, ಮುತ್ತಜ್ಜ ಇರಬಹುದು, ಹೀಗೆ ಹಿರಿಯರ ಕಾಲದಾಗ ಈ ಸಿರಿಧಾನ್ಯ ಇರಬಹುದು, ಜವಾರಿ ತಳಿಗಳ ಬಗ್ಗೆ, ದೇಶಿ ತಳಿಗಳ ಬಗ್ಗೆ ಬಾಳ ಇದ್ದೂರಿ. ಈ ಅನ್ನದ ಬೆಳೆ ನಿಧಾನವಾಗಿ ಹೋಗೇ ಬಿಟ್ಟುರಿ. ಈ 2 ವರ್ಷದ ಹಿಂದ ಸಹಜ ಸಮೃದ್ಧಿ ಸಂಸ್ಥೆಯವರು ನಮ್ಮ ಕಡಳಿ ಗ್ರಾಮಕ್ಕೆ ಬಂದ್ರಿ. ನಮಗ ನೈಸರ್ಗಿಕ ಕೃಷಿ ಇರಬಹುದು, ಸಾವಯವ ಕೃಷಿ ಇರಬಹುದು, ಅದ್ರ ಬಗ್ಗೆ ಹೆಚ್ಚಿನ ಅರಿವು ತಿಳುವಳಿಕೆಯನ್ನ ಮೂಡಿಸ್ಕೊಟ್ರಿ. ದೆಹಲಿ M3M ಫೌಂಡೇಶನ್ ಅವರ ಸಹಾಯ ಸಹಕಾರದಿಂದ ನಮ್ಮ ಕಡಳಿ ಗ್ರಾಮದಾಗ ಸಿರಿಧಾನ್ಯ ಸಮುದಾಯ ಬೀಜ್ ಬ್ಯಾಂಕ್ ಆರಂಭ ಮಾಡಿದೇವ್ರಿ. ಈಗ ನಮ್ ಬೀಜ್ ಬ್ಯಾಂಕ್ನಾಗ ಸಿರಿಧಾನ್ಯ, ದೇಶಿ ಬೀಜ, ಜವಾರಿ ಬೀಜ ಹಿಂಗೆ ಎಲ್ಲಾ ಸಿಗ್ತಾವ್ರಿ. ನಾವು ಗದ್ದಿಯವ್ರು ಇರಬಹುದು, ದೊಡ್ಡ ಕುಂಬಳಕಾಯಿ ಇರಬಹುದು, ಹಿಂಗ ಹುಡುಕಿ ತಂದು ಬೀಜ್ ಬ್ಯಾಂಕ್ನಾಗ ಭದ್ರ ಮಾಡಿ ಇಟ್ಬಿಟ್ಟೇವ್ರಿ. ಈ ಸುತ್ತಮುತ್ತ ಹಳ್ಳಿ ರೈತರಿಗೆ ಏನ್ ಮಾಡ್ತೀವಿ ಅಂತಂದ್ರೆ ಅವನ್ನೆಲ್ಲ ಹಂಚ್ತೇವ್ರಿ. ನಾವು 1 kg ಕೊಟ್ಟು ವಾಪಸ್ ನಮಗ 2 kg ಕೊಡ್ಬೇಕು. ಈ ತರ ನಾವು ಬೀಜ್ ಬ್ಯಾಂಕ್ ನ ನಡೆಸ್ಕೊಂಡು ಹೊಂಟೇವ್ರಿ. ಚೈತ್ರ ಮಾಸದ ಶುಕ್ಲ ಪಕ್ಷ ನವಮಿ ತಿಥಿ ಹಿನ್ನೆಲೆ ಇಂದು ನಾಡಿನಾದ್ಯಂತ ಶ್ರೀರಾಮನ ಜನ್ಮದಿನದ ಪ್ರಯುಕ್ತ ಶ್ರೀರಾಮ ಮಂದಿರಗಳಲ್ಲಿ ವಿಶೇಷ ಅಲಂಕಾರ, ಪೂಜೆ, ಪಾರಾಯಣ ಹಾಗೂ ತೊಟ್ಟಿಲೋತ್ಸವ ಬೆಳಗಿನ ಜಾವ ಸಂಭ್ರಮದಿಂದ ಜರುಗುತ್ತಿದೆ. ಶ್ರೀರಾಮನ ಜನ್ಮಭೂಮಿ ಅಯೋಧ್ಯೆ ಸೇರಿದಂತೆ ನಾಡಿನಾದ್ಯಂತ ರಾಮ, ಸೀತೆ, ಲಕ್ಷ್ಮಣ ಮತ್ತು ಹನುಮಂತನ ರಥಯಾತ್ರೆಗಳು ಹಲವಾರು ಸ್ಥಳಗಳಲ್ಲಿ ನಡೆಯಲಿವೆ. ಅಯೋಧ್ಯೆಯ ಸರಿಯೂ ನದಿ ತೀರದಲ್ಲಿ ಭಕ್ತಾದಿಗಳು ಸ್ನಾನಗೈದು ಸದಾಚಾರ, ಭಕ್ತಿ ಮತ್ತು ಸತ್ಯದ ಅನ್ವೇಷಣೆಯ ಸಂಕಲ್ಪಗೈದರು. ರಾಮಾಯಣ ಪಠಿಸಿ ರಾಮಮಂದಿರಗಳಲ್ಲಿ ವಿಶೇಷ ಪೂಜೆ ಸಲ್ಲಿಸಿ ಪಾನಕ, ಕೋಸಂಬರಿ ನೈವೇದ್ಯ ಮಾಡಿ ಹಂಚುವುದು ವಿಶೇಷ. ರಾಷ್ಟ್ರಪತಿ ದ್ರೌಪದಿ ಮುರ್ಮು, ಉಪರಾಷ್ಟ್ರಪತಿ ಸಿಪಿ ರಾಧಾಕೃಷ್ಣನ್, ಪ್ರಧಾನಮಂತ್ರಿ ನರೇಂದ್ರ ಮೋದಿ ಹಾಗೂ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸೇರಿದಂತೆ ಅನೇಕ ಗಣ್ಯರು ಶ್ರೀರಾಮನವಮಿಯ ಶುಭಾಶಯ ಕೋರಿದ್ದಾರೆ. ರಂಗಭೂಮಿ ಮತ್ತು ಶಾಂತಿಯ ಸಂಸ್ಕೃತಿ ಧ್ಯೇಯದೊಂದಿಗೆ ಇಂದು ವಿಶ್ವ ರಂಗಭೂಮಿ ದಿನಾಚರಣೆ. ರಂಗಭೂಮಿ ಕಲಾವಿದರ ಕೊಡುಗೆ ಗುರುತಿಸಲು ಸಾಂಸ್ಕೃತಿಕ ಮತ್ತು ಶೈಕ್ಷಣಿಕ ಸಾಧನವಾಗಿ ರಂಗಭೂಮಿಯ ಮಹತ್ವ, ಕಲಾವಿದರು ಮತ್ತು ಪ್ರೇಕ್ಷಕರ ನಡುವೆ ಸಂವಾದ, ಸಾಮಾಜಿಕ ಮೌಲ್ಯಗಳನ್ನು ಪ್ರಚುರಪಡಿಸಲು ವಿಶ್ವ ರಂಗಭೂಮಿ ದಿನ ಆಚರಿಸಲಾಗುತ್ತಿದೆ. ಉತ್ತರ ಕನ್ನಡ ಜಿಲ್ಲೆ ಕಾರವಾರದ ರವೀಂದ್ರನಾಥ್ ಟ್ಯಾಗೋರ್ ಕಡಲತೀರದಲ್ಲಿ ಅಪರೂಪದ ಅಳಿವಿನಂಚಿನ ಹಾಕ್ಸ್ಬಿಲ್ ಕಡಲಾಮೆ ಮೃತದೇಹ ಪತ್ತೆಯಾಗಿದೆ. ಕಾರವಾರ ವಲಯದ ಕೋಸ್ಟಲ್ ಮರೈನ್ ಇಕೋಸಿಸ್ಟಮ್ ಸೆಲ್ ಕಡಲಾಮೆ ತಜ್ಞರು ಸ್ಥಳಕ್ಕೆ ತೆರಳಿ ಮರಣೋತ್ತರ ಪರೀಕ್ಷೆ ಕೈಗೊಂಡರು. ಪ್ಲಾಸ್ಟಿಕ್ ಸೇವನೆಯಿಂದ ಅಪರೂಪದ ಕಡಲಾಮೆ ಮೃತಪಟ್ಟಿದ್ದಾಗಿ ದೃಢಪಡಿಸಿದ್ದಾರೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರ ಆಕಾಶವಾಣಿಯ ಬಹುಶ್ರುತ ಮನ್ ಕಿ ಬಾತ್ ಕಾರ್ಯಕ್ರಮದ 132ನೇ ಆವೃತ್ತಿ ನಾಡಿದ್ದು 29ರಂದು ಭಾನುವಾರ ಬೆಳಗ್ಗೆ 11 ಗಂಟೆಗೆ ಪ್ರಸಾರವಾಗಲಿದೆ. ಜನತೆ ತಮ್ಮ ಅನಿಸಿಕೆ, ಅಭಿಪ್ರಾಯಗಳನ್ನು ನಮೋ ಆಪ್, ಮೈ ಗಾವ್ ಓಪನ್ ಫೋರಂ ಅಥವಾ ಉಚಿತ ಸಹಾಯವಾಣಿ 1800117800 ಮೂಲಕ ಇಂದು ರಾತ್ರಿ 12 ಗಂಟೆಯ ಒಳಗೆ ಹಂಚಿಕೊಳ್ಳಬಹುದು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ವಿಧಾನಮಂಡಲದ ಬಜೆಟ್ ಅಧಿವೇಶನ ಅನಿರ್ದಿಷ್ಟಾವಧಿಗೆ ಮುಂದೂಡಿಕೆ. ರಾಜ್ಯದ ಗಂಭೀರ ಸಮಸ್ಯೆಗಳಿಗೆ ವಿಪಕ್ಷ ಅಧಿವೇಶನದಲ್ಲಿ ಧ್ವನಿಯಾಗಿದೆ ಆರ್ ಅಶೋಕ್. ಹಾವೇರಿ ಜಿಲ್ಲೆ ಕಡಹಳ್ಳಿ ಸಿರಿಧಾನ್ಯ ಸಮುದಾಯ ಬೀಜ ಬ್ಯಾಂಕ್ನಿಂದ ಜವಾರಿ ತಳಿ ಅಪರೂಪದ ಬೀಜಗಳ ಸಂರಕ್ಷಣೆ. ನಾಡಿನಾದ್ಯಂತ ಇಂದು ಶ್ರೀರಾಮ ಜನ್ಮದಿನೋತ್ಸವದ ಸಂಭ್ರಮ, ಗಣ್ಯರ ಶುಭಾಶಯ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟ್ರೀಯ ವಾರ್ತಾ ಪ್ರಸಾರ
ಈ ಬೆಳಿಗ್ಗೆ 7:35 ನಿಮಿಷಕ್ಕೆ.